ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ಸಭೆಯಲ್ಲಿ ನೆರೆದಿರುವ ಅತಿಥಿಗಳೇ, ಆಹ್ವಾನಿತರೇ, ಶಿಶು ತಜ್ಞರೇ, ಸಹೋದ್ಯೋಗಿಗಳೇ, ಆತ್ಮೀಯರೇ, ಮಹಿಳೆಯರೇ ಮತ್ತು ವಾಹಿನಿಯರೇ, ನಮ್ಮ ನಮ್ರ ನಿಮಂತ್ರಣವನ್ನು ಸ್ವೀಕರಿಸಿ 34ನೇ ವಾರ್ಷಿಕ ನಿರಂತರ ಕಲಿಕೆಯ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಉದ್ಘಾಟಿಸಿ ಇಂದಿನ ಈ ಸಭೆಯನ್ನು ಉದ್ದೇಶಿಸಿ ಉತ್ತೇಜಿತ ಮಾತುಗಳನ್ನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವ ಡಾಕ್ಟರ್ KS ರವೀಂದ್ರನಾಥ್ ಇವರಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಇವರ ವಿನಯಶೀಲ ಮತ್ತು ಕಾರ್ಯೋತ್ಪನ್ನ ಮನೋಭಾವ ಮತ್ತು ಶೈಲಿಯಿಂದ ಲಘು ಸಮಯದಲ್ಲೇ ಜನಪ್ರಿಯವಾಗಿರುವ ವೈದ್ಯಕೀಯ ಕ್ಷೇತ್ರದಲ್ಲಿರುವ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ತಮ್ಮ ಬಿರುಸಿನ ಕಾರ್ಯ ಚಟುವಟಿಕೆಗಳ ಮಧ್ಯೆ ಇಂದಿನ ಕಾರ್ಯಕ್ರಮದಲ್ಲಿ ಬಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂದಿನ ಸಭೆಯಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮಂತ್ರಿಗಳೂ ಆಗಿರುವ ಡಾಕ್ಟರ್ ಶ್ರೀ J. ಅಲೆಕ್ಸಾಂಡರ್ ಇವರಿಗೆ ನಮನಗಳು. ಇವರು ನಮ್ಮ ಆಪ್ತರು, ಹಿತೈಷಿಗಳು ಹಾಗೂ ಮಾರ್ಗದರ್ಶಕರೂ ಹೌದು. ಇವರ ಉಪಸ್ಥಿತಿಯಲ್ಲೇ ನಮ್ಮ ಸಂಸ್ಥೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳು ಅತ್ಯಂತ ವಿರಳ. ಇವರಿಗೆ ನಮ್ಮ ಪ್ರೀತಿಯ ಸಂಕೇತವಾಗಿ ಡಾಕ್ಟರ್ ರಶ್ಮಿ ಒಂದು ಕಿರು ಪಾರಿತೋಷಕವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತೀಯ ಶಿಶು ಚಿಕಿತ್ಸಾ ಸಂಘದ ಕರ್ನಾಟಕ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಕೊಟ್ಟೂರೇಶ ರಸ್ತಾಪುರ ಮಠ್ ಇವರು ಇಂದಿನ ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ವಂದನೆಗಳು. ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ ರವರ ಕರೆಗೆ ಓಗೊಟ್ಟು ಇಲ್ಲಿಗೆ ಆಗಮಿಸಿರುವುದಕ್ಕಾಗಿ ಧನ್ಯವಾದಗಳು. ಇವರಿಗೆ ಮಾಸ್ಟರ್ ರೋಹನ್ ಜಾರ್ಜ್ ಪಾರಿತೋಷಕವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಭಾರತೀಯ ಶಿಶು ಚಿಕಿತ್ಸಾ ಸಂಘದ ಬೆಂಗಳೂರು ಶಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಘುನಾಥ್ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಪರವಾಗಿ ಡಾಕ್ಟರ್ ರೋಷನ್ ಇವರಿಗೆ ಒಂದು ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಕರೆಗೆ ಓಗೊಟ್ಟು ಈ ಸಭೆಯಲ್ಲಿ ಸನ್ಮಾನಿಸಲಾದ ಡಾಕ್ಟರ್ ವಾಸುದೇವ್ ಧನಂಜಯ್ ಮತ್ತು ಡಾಕ್ಟರ್ ರಾಮಚಂದ್ರ ಇವರಿಗೆ ವಿಶೇಷ ವಂದನೆಗಳು. ನಿಮ್ಮ ಸೇವಾ ಮನೋಭಾವ ಮತ್ತು ಕಾರ್ಯವೈಖರಿ ಇತರರಿಗೆ ಮಾರ್ಗದರ್ಶನವಾಗಲೆಂದು ಹರಸುತ್ತೇವೆ. ಪೋಲಿಯೋ ರೋಗವನ್ನು ಗೆದ್ದು ದೇಶಕ್ಕೆ ಕೀರ್ತಿ ತಂದ ಮಣಿಕಂಠನ್ ಇವರಿಗೆ ಶುಭಾಶಯಗಳು. ಮಣಿ, ನಿಮ್ಮ ಹುರುಪು ಹುಮ್ಮಸ್ಸು ಈ ದೇಶದ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಲೆಂದು ಹರಸುತ್ತೇವೆ. ಇಂದಿನ ವೈಜ್ಞಾನಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ O. ಗಣೇಶ್ ಸ್ಮಾರಕ ಉಪನ್ಯಾಸ ನೀಡಲು ಬರಬೇಕಾಗಿದ್ದ ಡಾಕ್ಟರ್ ರಘುಪತಿ ಇವರು ಬೇಗ ಗುಣಮುಖರಾಗಿ ತಮ್ಮ ವೃತ್ತಿಪರ ಜೀವನದ ಮೂಲಕ ಸಮಾಜಕ್ಕೆ ಸೇವೆ ನೀಡಲಾಗಲಿ ಎಂದು ಹರಸುತ್ತೇವೆ. ಶ್ರೀ ಹರಳಪ್ಪ ಮತ್ತು ಶ್ರೀಮತಿ ಪಾರ್ವತಮ್ಮ ಸ್ಮಾರಕ ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಪರಮೇಶ್ ಅವರ ಆಪ್ತ ವಿದ್ಯಾರ್ಥಿ ಡಾಕ್ಟರ್ ಸಲೀಂ ಖತೀಬ್ ಇವರಿಗೆ ಅಭಿನಂದನೆಗಳು. ಇಂದಿನ ವೈಜ್ಞಾನಿಕ ಕಾರ್ಯಕ್ರಮ ರೂಪುಗೊಳ್ಳುವಲ್ಲಿ ಸಹಕರಿಸಿದ ಡಾಕ್ಟರ್ ಸಲೀಂ ಖತೀಬ್ ಇವರಿಗೆ ಅನಂತ ಧನ್ಯವಾದಗಳು. ಇವರು ಡಾಕ್ಟರ್ ಅಲೆಕ್ಸಾಂಡರ್ ಅವರಿಂದ ನಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಪಾರಿತೋಷಕವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಲೇಕ್ ಸೈಡ್ ಎಜುಕೇಷನ್ ಟ್ರಸ್ಟ್ ನಡೆಸುತ್ತಿರುವ ಈ 34ನೆಯ CME ಕಾರ್ಯಕ್ರಮ ಭಾರತದಲ್ಲಿ ಖಾಸಗಿ ಸಂಸ್ಥೆಗಳು ನಡೆಸುತ್ತಿರುವ ಅತಿ ದೀರ್ಘಕಾಲದಿಂದ ನಡೆದು ಬಂದಿರುವಂಥ ಒಂದು ಕಾರ್ಯಕ್ರಮಗಳ ಪೈಕಿ ದಾಖಲೆ ಸೃಷ್ಟಿಸಿದೆ. ಇದರ ಗೌರವ ಏಕೈಕ ಸೂತ್ರರಾದ ಡಾಕ್ಟರ್ ಪರಮೇಶಿಗೆ ಸಲ್ಲತಕ್ಕದ್ದು. ಲೇಕ್ ಸೈಡ್ ಸಂಸ್ಥೆಯ ಇಂದಿನ ಕಾರ್ಯಕ್ರಮ ರೂಪುಗೊಳ್ಳುವಲ್ಲಿ
ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಸಹಕರಿಸಿದ ರೋಟೇರಿಯನ್ ಗಿರೀಶ್ ಇವರಿಗೆ ವಂದನೆಗಳು. ನಮ್ಮ ಪ್ರೀತಿಯ ಸಂಕೇತವಾಗಿ ಇವರೊಂದು ಕಿರು ಪಾರಿತೋಷಕವನ್ನು ಡಾಕ್ಟರ್ ಪರಮೇಶ್ ಅವರಿಂದ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು ಇಂದು ಮುಗ್ಧ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಹರಸಿದ ಮಾಸ್ಟರ್ ರೋಹನ್ ಜಾರ್ಜ್ ಇವರು ಡಾಕ್ಟರ್ ಅಲೆಕ್ಸಾಂಡರ್ ಇವರಿಂದ ಒಂದು ಪಾರಿತೋಷಕವನ್ನು ಸ್ವೀಕರಿಸಬೇಕೆಂದು ಕೇಳುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮ ಸಜ್ಜುಗೊಳ್ಳುವಲ್ಲಿ ಸಹಕರಿಸಿದ ಡಾಕ್ಟರ್ ರಶ್ಮಿ, ಸುಜಾ ಮತ್ತು ಡಾಕ್ಟರ್ ರೋಷನ್ ಇವರಿಗೆ ವಂದನೆಗಳು. ಇವರಿಗೆ ಪಾರಿತೋಷಕವನ್ನು ನೀಡಲು ಡಾಕ್ಟರ್ ರಘುನಾಥ್ ಇವರನ್ನು ವಿನಂತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಸತತವಾಗಿ ನಡೆಸಲು ಕಾರಣರಾದ ಡಾಕ್ಟರ್ ಪರಮೇಶ್ ಅವರಿಗೆ ನಮನಗಳು. ತಾವು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸಲು ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಲೆಂದು ಈ ಸಭೆಯ ಪರವಾಗಿ ಹರಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ ಹಿತೈಷಿಗಳು, ಜಾಹೀರಾತುಗಾರರಿಗೆ ವಂದನೆಗಳು. ಛಾಯಾಗ್ರಾಹಕರಾದ ಶ್ರೀಧರ್, ಪ್ರಕಾಶ್, ಸುಭಾಷ್ ಇವರಿಗೆ ನನ್ನ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಜ್ಜುಗೊಳಿಸುವಲ್ಲಿ ನಮಗೆ ಸಹಕಾರ ನೀಡಿರುವ ಕಂಡು ಕಾಣದ ಸಹಾಯ ಹಸ್ತಗಳು ಅನೇಕ, ಇವರೆಲ್ಲರಿಗೂ ನನ್ನ ನಮನಗಳು. ಲೇಕ್ ಸೈಡ್ ಸಂಸ್ಥೆ ನಡೆಸುತ್ತಿರುವ ಈ ಕಾರ್ಯಕ್ರಮಕ್ಕೆ ವರ್ಷಾನುವರ್ಷ ದೂರದಿಂದ ಆಗಮಿಸುತ್ತಿರುವ ಶಿಶು ತಜ್ಞರು, ಅತಿಥಿಗಳು, ಹಿತೈಷಿಗಳು ಇವರೆಲ್ಲರಿಗೂ ಅನಂತ ವಂದನೆಗಳು. ನಮ್ಮ ನಾಡಿನ, ರಾಜ್ಯದ, ದೇಶದ ಭವಿಷ್ಯವನ್ನು ರೂಪಿಸಬೇಕಾದ ಪುಟ್ಟ ಮಕ್ಕಳ ಆರೋಗ್ಯವನ್ನು ಕಾಪಾಡುವ ಹಿರಿಯ ಜವಾಬ್ದಾರಿಯನ್ನು ಹೊತ್ತಿರುವ ನಿಮ್ಮೆಲ್ಲರಿಗೂ ವೃತ್ತಿಪರ ಜೀವನದಲ್ಲಿ ಶ್ರೇಯಸ್ಸನ್ನು ಕೋರುತ್ತೇನೆ. ಎಲ್ಲರಿಗೂ ಶುಭ ಕೋರುತ್ತಾ, ಭಗವಂತನಿಗೆ ನಮಿಸುತ್ತಾ, ನನಗೆ ಈ ಅವಕಾಶ ನೀಡಿದ್ದಕ್ಕಾಗಿ ಈ ಸಭೆಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.